ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಿದ್ದು ಬಣ ಪಂಚವರ್ಷಕ್ಕೆ ಬಾಣ ಹೂಡ್ತಾ ಇದೆ. ಅದಕ್ಕಾಗಿ ಸಾಧನಾ ಸಮಾವೇಶದ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. ಲಕ್ಷ ಜನರನ್ನ ಸೇರಿಸಿ ಹೈಕಮಾಂಡ್ನ ಲಕ್ಷ್ಯ ಇತ್ತ ಸೆಳೆಯೋದಕ್ಕೆ ಮೆಗಾ ಪ್ಲಾನ್ ರೂಪಿಸಿದೆ. ಇದಕ್ಕೆ ಕೌಂಟರ್ ಆಗಿ ದಳಪತಿ ಕುಮಾರಸ್ವಾಮಿ ಜಾಗೃತಿ ಸಮಾವೇಶಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕುರ್ಚಿ ಕದನದ ಮಧ್ಯೆ ಸಂಪುಟ ಸರ್ಕಸ್ ಶುರುವಾಗಿದೆ. ರಿಪೋರ್ಟ್ ಕಾರ್ಡ್ ಹೊತ್ತು ದೆಹಲಿಗೆ ರಿಟರ್ನ್ ಆದ ಸುರ್ಜೇವಾಲಾ ಮಿನಿಸ್ಟರ್ಗಳಿಗೆ ಟೆನ್ಷನ್ ತಂದಿಟ್ಟಿದ್ದಾರೆ. ಅತ್ತ ಕೆಪಿಸಿಸಿ ಕಟ್ಟಪ್ಪರಿಗೆ ಚೆಕ್ಮೇಟ್ ಇಟ್ಟ ಹಿರೀಕರು ಹಳೆ ಅಸ್ತ್ರಕ್ಕೆ ಹೊಳಪು ನೀಡಿ ಡಿಕೆಶಿಗೆ ಹೆಚ್ಚುವರಿ ಸ್ಥಾನ ಕಸಿಯಲು ಉದಯಪುರದ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಹೆಣ ಹಾಕಿದ ಡೆವಿಲ್ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಬೇಲ್ ನೀಡಲು ಹೈಕೋರ್ಟ್ಗೆ ಚಡಪಟಿಕೆ ಇತ್ತ ಅಂತ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಸಾಕ್ಷಿಗಳ ಜೊತೆ ಸಿನಿಮಾ ನೋಡಿದ್ದು ಬೇಲ್ನ ಷರತ್ತು ಉಲ್ಲಂಘನೀಯವಾದ ಮಂಡನೆಯಾಗಿದೆ. ಜುಲೈ 22ಕ್ಕೆ ದಾಸನ ಬೇಲ್ ಭವಿಷ್ಯ ನಿರ್ಧಾರವಾಗುವುದಕ್ಕಿದೆ. ಹೆಣ್ಣು ಹೊನ್ನು ಮಣ್ಣು ಒಂದೇ ತಟ್ಟೆಯಲ್ಲುಂಡವರೇ ಬಿಕ್ಲು ಶಿವನ ಶವ ಬೀಳಿಸುವುದಕ್ಕೆ ಮುಹೂರ್ತ ಇಟ್ಟಿದ್ದಾರೆ. ಮರ್ಡರ್ಗೆ ಮಣ್ಣಿನ ವಾಸನೆ ಮೆತ್ತುಕೊಂಡಿದ್ದು ಪ್ರಕರಣದಲ್ಲಿ 5 ಅರೆಸ್ಟ್ ಆಗಿದ್ದಾರೆ. ಜಗ್ಗ ನಾಪತ್ತೆಯಾಗಿದ್ದು ಮಾಜಿ ಮಿನಿಸ್ಟರ್ ಭೈರತಿ ಬಸವರಾಜ್ ಪಾತ್ರದ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಮಲ್ನಾಡಲ್ಲಿ ಮತ್ತೆ ಮಳೆ ಆರ್ಭಟಿಸ್ತಾ ಇದೆ. ಮಂಗಳೂರು ಹೊರವಲಯದಲ್ಲಿ ಜಲಸ್ಫೋಟಕ್ಕೆ ಗುಡ್ಡ ಕುಸಿತ ಆಗಿದೆ. ಹೆದ್ದಾರಿಗಳಲ್ಲಿ ಭೂಕುಸಿತ ಆಗಿದ್ದು ಅದೃಷ್ಟವಶಾತ್ ಅನಾಹುತಗಳು ತಪ್ಪಿದೆ. ಯಲ್ಲಾಪುರದ ಜಲಪಾತದಲ್ಲಿ ಸಿಲುಕಿದ ಪ್ರವಾಸಿಗರ ರಕ್ಷಣೆಯಾಗಿದೆ. ಗಂಗಾವತಿಯಲ್ಲಿ ಮಗು ಸಾವನ್ನಪ್ಪಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.